ಒಂದಾನೊಂದು ಕಾಲದಲ್ಲಿ ಒಂದು ಹಸಿರು ಕಾಡಿನಲ್ಲಿ ದೊಡ್ಡ ಮರದ ಮೇಲೆ ಒಂದು ಬುದ್ಧಿವಂತ ಕೋತಿ ವಾಸವಾಗಿತ್ತು. ಆ ದೊಡ್ಡ ಮರ ನೇರಳೆ ಮರ. ಅದರಲ್ಲಿ ಅತಿ ಸಿಹಿಯಾದ, ರಸಭರಿತವಾದ ಮತ್ತು ರುಚಿಯಾದ ಹಣ್ಣುಗಳು ಬಿಡ್ತಿದ್ವು. ಆ ಕೋತಿ ದಿನ ಇಡೀ ಆ ಹಣ್ಣುಗಳನ್ನು ತಿನ್ಕೊಂಡು ಕೊಂಬೆಯಿಂದ ಕೊಂಬೆಗೆ ಹಾರ್ಕೊಂಡು ಆಟ ಆಡ್ಕೊಳ್ತಾ ಸಂತೋಷದಿಂದ ಕಾಲ ಕಳೀತಿತ್ತು. ಆ ಕೋತಿಗೆ ಒಂದು ದಿವಸ ಆ ನದಿ ದಡದಲ್ಲಿ ವಿಶ್ರಾಂತಿ ತಗೊಳ್ತಿದ್ದ ಮೊಸಳೆ ಕಾಣಿಸ್ತು. ಮೊಸಳೆ ಜೊತೆ ಗೆಳ್ತನ ಮಾಡಕ್ಕಾಗತ್ತೇನೋ ಅನ್ಕೊಂಡು ಒಳ್ಳೆ ಉದ್ದೇಶದಿಂದ ಕೋತಿ ಕೆಲವು ನೇರಳೆ ಹಣ್ಣುಗಳನ್ನು ಕಿತ್ತಿ ಮೊಸಳೆ ಹತ್ರ ಎಸಿತು. ಆ ರಸಭರಿತವಾದ ರುಚಿಯಾದ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆ, ಹ್ಮ್, ಈ ಹಣ್ಣುಗಳು ತುಂಬಾ ರುಚಿಯಾಗಿವೆ, ಧನ್ಯವಾದಗಳು ಅಂತ ಹೇಳ್ತು. ಅವತ್ತಿಂದ ಪ್ರತಿದಿನಾನು ಮೊಸಳೆ ದಡಕ್ ಬರ್ತಾ ಇತ್ತು. ಕೋತಿ ಅದರ ಹತ್ರ ಹಣ್ಣುಗಳನ್ನ ಎಸಿತಾ ಇತ್ತು. ಇಬ್ರು ಸಂತೋಷವಾಗಿ ಮಾತಾಡ್ಕೊಂಡು ಅವರಿಬ್ರು ಗೆಳೆತನ ಗಾಢವಾಗ್ತಾ ಹೋಯ್ತು. ಆ ಮೊಸಳೆ ಸಂಸಾರ ನದಿ ಮಧ್ಯದಲ್ಲಿ ಒಂದು ದ್ವೀಪದಲ್ಲಿತ್ತು. ಒಂದು ದಿನ ಹೀಗೇನೆ ತನ್ನ ದ್ವೀಪದಲ್ಲಿ ಹೆಂಡತಿ ಜೊತೆ ಕಾಲ ಕಳೆಯುವಾಗ ಮೊಸಳೆ ತನ್ನ ಗೆಳೆಯ ಕೋತಿ ಬಗ್ಗೆ ಹಾಗೂ ರುಚಿಯಾದ ನೇರಳೆ ಹಣ್ಣುಗಳ ಬಗ್ಗೆ ಹೇಳ್ಕೊಂತು. ಆದ್ರೆ ಆ ಆಸೆ ಬುರುಕ ಮೊಸಳೆ ಹೆಂಡತಿ ತನ್ನ ಮನ್ಸಲ್ಲೇ, ಹ್ಮ್, ಆ ಕೋತಿ ದಿನಾನು ಇಂತ ಸಿಹಿ ಹಣ್ಣುಗಳನ್ನ ತಿಂತಾ ಇದೆ ಅನ್ನೋದಾದ್ರೆ ಅದರ ಹೃದಯ ಇನ್ನೆಷ್ಟು ಸಿಹಿ ಆಗಿರ್ಬೇಡ ಅನ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ತನ್ನ ಗಂಡನನ್ನು ಉದ್ದೇಶಿಸಿ, ರೀ, ನನಗೆ ಆ ಕೋತಿ ಹೃದಯ ಬೇಕು, ಆ ಕೋತಿ ಹೃದಯನ ತಿನ್ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ, ತಂದ್ಕೊಡಿ ಅಂತ ಹಠ ಮಾಡ್ತು. ಆಗ ಗಂಡು ಮೊಸಳಿಗೆ ದಿಗ್ಭ್ರಮೆ ಆಯ್ತು. ಅದಕ್ಕೆ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಹೆಂಡತಿ ಬೇಡಿಕೆನ ತಿರಸ್ಕರ್ಸಕ್ಕೆ ಆಗ್ಲಿಲ್ಲ. ತನ್ನ ಹಳೆ ಸ್ನೇಹಕ್ಕೆ ಮೋಸ ಮಾಡ್ಲೇಬೇಕಾ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತು. ಒಂದು ಉಪಾಯ ಮಾಡ್ಕೊಂಡು ಆ ಮೊಸಳೆ ಮಾರನೇ ದಿವಸ ಕೋತಿ ಬಳಿ ಬಂದು, ಸ್ನೇಹಿತ, ನನ್ನ ಹೆಂಡತಿ ನಿನ್ನನ್ನ ನಮ್ಮನೆಗೆ ಊಟಕ್ಕೆ ಕರೆದಿದ್ದಾಳೆ, ನೀನ್ ಭೇಟಿ ಕೊಟ್ರೆ ನಮಗ್ ತುಂಬಾ ಸಂತೋಷ ಆಗತ್ತೆ ಅಂತ ಸುಳ್ಳು ಹೇಳ್ಬಿಡ್ತು. ಆ ಮೊಸಳೆ ಆಹ್ವಾನನ್ನ ನಿಜ ಅನ್ಕೊಂಡು ಕೋತಿ ತುಂಬಾ ಖುಷಿ ಪಡ್ತು. ಅದು, ಆಹಾ, ಅದ್ಭುತ, ಆದ್ರೆ ಗೆಳೆಯ, ನಾನ್ ನಿನ್ ಮನೆಗೆ ಹೆಂಗ್ ಬರ್ಲಿ, ನಂಗೆ ಈಜೋದಕ್ಕೆ ಬರಲ್ಲಲ್ಲ ಅಂತ ಕೇಳ್ತು. ಅದಕ್ಕೆ ಮೊಸಳೆ, ನೀನ್ ಚಿಂತಿಸ್ಬೇಡ, ನೀನು ನನ್ ಬೆನ್ ಮೇಲೆ ಕೂತ್ಕೋ, ನಾನ್ ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಆಗ ಕೋತಿ ಖುಷಿಯಿಂದ ಮೊಸಳೆ ಬೆನ್ನೇರ್ತು. ಆದ್ರೆ ಅವೆರಡೂ ನದಿ ಮಧ್ಯಭಾಗಕ್ಕೆ ತಲುಪಿದಾಗ ಮತ್ತೆ ಕೋತಿ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯತೆನೇ ಇಲ್ಲ ಅಂತ ಮೊಸಳೆಗೆ ಮನವರಿಕೆ ಆದಾಗ ಅದಕ್ಕೆ ನಿಜ ಹೇಳ್ಬೇಕು ಅನ್ನಿಸ್ತು. ಅದು ಕುಹುಕದಿಂದ ನಗ್ತಾ, ಸ್ನೇಹಿತ, ನಿನ್ನ ಹತ್ರಕ್ ನಾನ್ ಸತ್ಯ ಹೇಳ್ಕೊಳ್ಳೇಬೇಕು. ನನ್ ಹೆಂಡತಿಗೆ ನಿನ್ ಹೃದಯನ್ ತಿನ್ಬೇಕು ಅನ್ನೋ ಆಸೆ ಆಗಿದೆ, ಅದಕ್ಕೆ ನಾನು ನಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತು. ತಕ್ಷಣ ಜೀವ ಭಯದಿಂದ ಚಿಂತೆಗೊಂಡು ಕೋತಿಗೆ ಏನೇನೋ ಭಾವನೆಗಳು. ನನ್ ಗೆಳೆತನಕ್ಕೆ ದ್ರೋಹ ಬಗೆದ್ಬಿಟ್ನಲ್ಲಪ್ಪ, ನಾನು ಅವನ್ ಖುಷಿಯಾಗಿರ್ಲಿ ಅಂತೇಳಿ ನೇರಳೆ ಹಣ್ಣುಗಳೆಲ್ಲ ಕಿತ್ತಿ ಕಿತ್ತಿ ಎಸ್ದು ಕೊಡ್ತಾ ಇದ್ದೆ, ನಾನ್ ಯಾಕಾದ್ರೂ ಇಂತೊಂದ್ ಗೆಳೆತನ ಮಾಡಿದ್ನೇನೋ, ದೊಡ್ಡೋರು ಅದಕ್ಕೆ ಹೇಳೋದು ಅನ್ಸುತ್ತೆ ಕೆಟ್ಟೋರ್ ಸಂಘ ಮಾಡಬಾರ್ದು ಅಂತ. ಈ ತರ ಏನೇನೋ ಭಾವನೆಗಳು. ಆದ್ರೆ ಏನನ್ನೂ ತೋರಿಸ್ಕೊಡ್ದೆ ಅದು ಚಾಣಾಕ್ಷತೆಯಿಂದ ನಗ್ತಾ, ಅಯ್ಯೋ, ನೀ ನನಗ್ ಮೊದ್ಲೇ ಹೇಳ್ಬೇಕಿತ್ತು, ನಾನ್ ನನ್ನ ಹೃದಯನ ಮರದಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತು. ಆಗ ಮೊಸಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹ್ಮ್, ನೀನು ನಿನ್ ಹೃದಯನ ಮರದಲ್ಲೇ ಬಿಟ್ಟು ಬಂದಿದ್ಯಾ ಅಂತ ಕೇಳ್ತು. ಆವಾಗ ಕೋತಿ, ಹೌದು, ನನ್ನ ಹೃದಯನ ನಾನು ಮರದಲ್ಲೇ ಬಿಟ್ಟು ಬಂದಿದ್ದೀನಿ. ನನಗ್ ಗೊತ್ತಿರ್ಲಿಲ್ಲಲ್ಲ ನಿನ್ ಹೆಂಡತಿಗ್ ನನ್ನ ಹೃದಯ ತಿನ್ಬೇಕು ಅನ್ನೋ ಆಸೆ ಆಗಿದೆ ಅಂತ. ಒಂದ್ ಕೆಲ್ಸ ಮಾಡೋಣ ಬಾ, ಹಿಂತಿರ್ಗ್ ಹೋಗೋಣ, ನಾ ಮರ ಹತ್ತಿ ನನ್ನ ಹೃದಯ ತಕೊಂಡು ಮತ್ತೆ ನಿನ್ ಬೆಳ್ ಮೇಲೆ ಕೂಡ್ತೀನಿ, ನಿನ್ ದ್ವೀಪಕ್ ಕರ್ಕೊಂಡು ಹೋಗು ಅಂತ ಹೇಳ್ತು. ಆ ಮೂರ್ಖ ಮೊಸಳೆ ಕೋತಿ ಮಾತನ್ನ ನಿಜ ಅಂತ ನಂಬ್ಕೊಂಡ್ಬಿಡ್ತು. ಮತ್ತೆ ತಿರುಗಿ ಮರದ ಕಡೆ ಈಜ್ಕೊಂಡು ಬಂತು. ಮೊಸಳೆ ಇನ್ನೇನು ದಡದ ಹತ್ತಿರಕ್ಕೆ ತಲುಪಿದ ತಕ್ಷಣನೇ ಕೋತಿ ಹಾರಿ ಮರದ ಮೇಲೆ ಹತ್ಕೊಂಡ್ಬಿಡ್ತು. ಮೇಲಿನ ಟುಂಗೆಗೆ ಹೋಗಿ ಕೆಳಗಡೆ ಮೊಸಳೆನ್ ನೋಡ್ತಾ, ನೀನು ನಮ್ ಸ್ನೇಹಕ್ಕೆ ಮೋಸ ಮಾಡಿದ್ಯಾ, ನಿನ್ನನ್ನ ನಂಬಕ್ಕೆ ಸಾಧ್ಯ ಇಲ್ಲ, ಇನ್ ಮುಂದಿಂದ ನಿನ್ನ ಗೆಳೆತನ ಇಲ್ಲ ಅಂತ ಹೇಳ್ತು. ತನ್ನ ದ್ರೋಹದ ಅರಿವಾದಾಗ ಮೊಸಳೆಗೆ ನಾಚಿಕೆ ಆಗ್ಬಿಡ್ತು. ಅದು ನದಿಗೆ ಹಿಂತಿರುಗ್ತು. ಅಂದಿನಿಂದ ಕೋತಿ ಬಹಳ ಸಂತೋಷದಿಂದ ಜಾಣ್ಮೆಯಿಂದ ಬದುಕ್ತಾ ಸದಾ ಜಾಗರೂಕನಾಗಿಯೇ ಉಳಿತು. ಮಕ್ಕಳೇ, ಈ ಕಥೆ ನೀತಿ ಏನು ಅಂದ್ರೆ, ನಾವು ದುಷ್ಟರನ್ನ ಕಂಡ್ರೆ ದೂರಕ್ಕಿರ್ಬೇಕು, ಆಪತ್ತಿನ ಸಂದರ್ಭದಲ್ಲಿ ಮನಸ್ಸನ್ನ ಶಾಂತವಾಗಿಟ್ಕೊಂಡಿರ್ಬೇಕು, ಬುದ್ಧಿಯಿಂದ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು, ಮೋಸಗಾರನ ಗುರುತಿಸ್ಬೇಕು, ಅವ್ರನ್ನ ನಂಬಾರ್ದು, ಮತ್ತು ಅಂತವ್ರ ಸಹ ಸ್ನೇಹ ಕೂಡ ನಾವು ಮಾಡಬಾರ್ದು.